ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಒಂದು ವಿಶೇಷವಾದ ಮಾಹಿತಿ. ಅದೇನಪ್ಪ ಅಂತಂದರೆ, ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ಕಡಲೆಕಾಯಿ ಪರಿಷೆ ಯಾವಾಗ ಪ್ರಾರಂಭ ಮತ್ತು ಆ ಒಂದು ಕಡಲೆಕಾಯಿ ಪರಿಷೆಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಈ ಒಂದು ಬಸವನಗುಡಿ ಇರೋದು ಬೆಂಗಳೂರಿನಲ್ಲಿ. ಅಲ್ಲಿ ಬಸವಣ್ಣನ ದೇವಸ್ಥಾನ ಫೇಮಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೂಡ ಇಲ್ಲಿ ಕಡಲೆಕಾಯಿ ಪರಿಷೆ ನಡೀತದೆ. ಈ ಒಂದು ಬಸವಣ್ಣನ ದೇವಸ್ಥಾನವನ್ನು ನಾಡಪ್ರಭು ಕೆಂಪೇಗೌಡರು 1537ರಲ್ಲಿ ಕಟ್ಟಿಸಿದರು. ಇದು ಏನಂತಂದ್ರೆ ಸುಂದರವಾದ ಒಂದು ಧ್ವಜಸ್ತಂಭ ಐತಿ ಈ ದೇವಾಲಯದೊಳಗೆ. ಆಮೇಲೆ ಕಲ್ಲು ಕಂಬದೊಳಗೆ ತಂತಿ ವಾದ್ಯವನ್ನು ನುಡಿಸುತ್ತಿರುವಂಥ ಸ್ತ್ರೀ ಮೊದಲಾದ ಉಬ್ಬು ಶಿಲ್ಪಗಳು ಕೂಡ ಈ ದೇವಾಲಯದೊಳಗೆ ಅದಾವೆ ನೋಡ್ರಿ. ಇದು ಒಂದು ದೊಡ್ಡ ಗೋಪುರ ಅಂತಲೇ ಹೇಳ್ಬೋದು. ಮತ್ತು ಒಳ ಪ್ರಕಾರದೊಳಗೂ ಸಹ ಒಂದು ದೊಡ್ಡದಾದ ಒಂದು ಗುಡಿ ಐತಿ. ಮತ್ತು ಪ್ರದಕ್ಷಿಣಾ ಪಥ ಕೂಡ ಐತಿ. ಇನ್ನೊಂದು ವಿಶೇಷ ಏನಂದ್ರೆ, ಬಾಗಿಲಲ್ಲಿ ದ್ವಾರಪಾಲಕರ ಒಂದು ಶಿಲ್ಪಗಳು ಕೂಡ ಈ ಒಂದು ದೇವಾಲಯದೊಳಗೆ ಅದಾವೆ. ಈ ಗರ್ಭಗೃಹದಲ್ಲಿರುವ ಕಪ್ಪು ಶಿಲೆ ಬಸವನ ಉದ್ಭವ ಮೂರ್ತಿ ಅಂತಲೇ ಹೇಳ್ತಾರೆ. ಉದ್ಭವ ಮೂರ್ತಿ ಬಸವಣ್ಣ, ಶಿವನ ವಾಹನ ಬಸವ ಇಲ್ಲಿ ಬಂದು ಶಿಲೆಯಾದ ಒಂದು ಪ್ರತೀತಿ ನೋಡ್ರಿ. ಇದು ಬೇರೆ ಕಡೆ ಎಲ್ಲೂ ಸಪ್ರೇಟಾಗಿ ನಂದಿಯ ಒಂದು ದೇವಸ್ಥಾನ ಇರೋದು ಕಡಿಮೆ. ಶಿವನ ಮುಂದೆ ಮಾತ್ರ ನಂದಿ ಇರ್ತೈತಿ. ಬಟ್ ಇಲ್ಲಿ ಹಾಗಲ್ಲ, ಪ್ರತ್ಯೇಕವಾಗಿ ನಂದಿಯ ಒಂದು ದೇವಸ್ಥಾನವನ್ನೇ ಇಲ್ಲಿ ಮಾಡಿದ್ದಾರೆ. ಅದೇ ಥರ ಇಲ್ಲಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆ ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಈ ಕಡಲೆಕಾಯಿ ಪರಿಷೆ ಯಾಕೆ ಇರ್ತೈತಿ ಈ ಟೈಮ್ ಒಳಗೆ ಅಂತ ಹೇಳೋದಾತಪ್ಪ ಅಂತಂದ್ರೆ, ಇದು ಮೊದಲಿಂದನೂ ಬಂದಿರುವಂಥದ್ದು. ಇಲ್ಲಿ ಬಸವಣ್ಣನ ದೇವಸ್ಥಾನ ಇರೋ ಸ್ಥಳ ಏನೈತೆ ನೋಡ್ರಿ, ಇದು ಹಿಂದೆ ಸುಂಕೇನಹಳ್ಳಿ ಅಂತಂದು ಒಂದು ಪ್ರಸಿದ್ಧವಾಗಿತ್ತು. ಇಲ್ಲಿ ಸುತ್ತಮುತ್ತ ಏನು ಹೊಲ ಗದ್ದೆಗಳಿದ್ದು ನೋಡ್ರಿ. ಇಲ್ಲೆಲ್ಲ ಜನ ಎಂಥವ್ರು ಅಂದ್ರೆ ರೈತಾಪಿ ವರ್ಗದ ಜನರೇ ಇಲ್ಲಿ ವಾಸ ಮಾಡ್ತಿದ್ರು. ಹೀಗಾಗಿ ಇವ್ರು ತಮ್ಮ ಹೊಲಗಳೊಳಗೆ ಏನಂದ್ರೆ ಅವರು ಕಡಲೆಕಾಯಿನ ಬೆಳೀತಾಯಿದ್ರು. ಮತ್ತು ಕಡಲೆಕಾಯಿ ಬೆಳೀತಿದ್ರಲ್ಲ, ಹೀಗಾಗಿ ಸರ್ವರಿಗೂ ಒಂದು ಸಮಪಾಲು ಮತ್ತು ಸರ್ವರದು ಸಹಬಾಳ್ವೆ ಅಂತಂದು ಆ ಜನ ರೈತಾಪಿ ವರ್ಗದ ಜನ ಕಡಲೆಕಾಯಿ ಫಸಲು ಬರುವಂಥ ಕಾರ್ತಿಕ ಮಾಸದೊಳಗೆ ತಾವು ಬೆಳೆದಿರುವಂಥ ಕಡಲೆಕಾಯಿಯನ್ನು ರಾಶಿ ಮಾಡಿ ಕಣದ ಪೂಜೆಯನ್ನು ಮಾಡಿ ಮಾರನೇ ದಿನ ಏನಂದ್ರೆ ಸಮನಾಗಿ ಅದನ್ನು ಹಂಚ್ಕೊಳ್ತಾಯಿದ್ರು. ಭತ್ತದ್ದು ಕೂಡ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಅದನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡಿ ಆನಂತರ ಅದನ್ನು ಇದನ್ನು ಮಾಡ್ತಾರೆ. ಅದೇ ಥರ ಕಡಲೆಕಾಯಿ ಪರಿಷೆನೂ ಇದು ಕಡಲೆಕಾಯಿಯನ್ನು ಕೂಡ ಆ ಥರ ಮಾಡ್ತಾಯಿದ್ರು. ಹಿಂಗೆ ಮಾಡಬೇಕಾದ್ರೆ ಅವರಿಗೆ ಒಂದು ಸಲ ಏನತ್ತ ಗೂಳಿ ಬಂದು ಎಲ್ಲ ಈ ಕಡಲೆಕಾಯಿ ರಾಶಿನ ತಿಂದು ಹೋಗಿತ್ತಂತೆ. ಇದು ಏನಂದ್ರೆ, ಈ ಒಂದು ಗೂಳಿದು ಕಾಟ ತಡಿಲಾರ್ದ ರೈತರು ಏನು ಮಾಡ್ತಾರೆ ಅಂದ್ರೆ, ಒಂದು ದಿವಸ ಪೂರ್ತಿ ರಾತ್ರಿ ಎಲ್ಲ ಎದ್ದು ಬಡಿಗೆಯನ್ನು ತೊಗೊಂಡು ಈ ಒಂದು ಬಸವಣ್ಣನ ಬಡಿಬೇಕು ಅಂತಂದು ಕಾಯ್ಕೊಂಡು ನಿಂತಿದ್ರಂತೆ. ಅದೇ ಥರ ಅವ್ರ ನಿರೀಕ್ಷೆ ಇತ್ತು. ಅದೇ ಥರ ಬಸವಣ್ಣನ ಕೂಡ ಬಂದ ಕಡಲೆಕಾಯಿ ತಿಂತಾ ಇದ್ದ. ಇದನ್ನ ನೋಡಿ ಜನರಿಗೆ ಸಿಟ್ಟು ಬಂದು ಏನು ಮಾಡಿದ್ರು, ರೈತರು ಬಡಿಗೆ ಹಿಡ್ಕೊಂಡು ಬಸವಣ್ಣನನ್ನು ಆಟಾಡಿಸ್ಕೊಂಡು ಹೋದ್ರಂತೆ. ಆಗ ರೈತರ ಒಂದು ಈ ಹೊಡೆತ ತಪ್ಪಿಸ್ಕೊಳ್ಳೆಂದು ಓಡಿದ ಬಸವಣ್ಣ ಈ ಒಂದು ಸಂಕೇನಹಳ್ಳಿಯಿಂದ ಸ್ವಲ್ಪ ದೂರ ಹೋಗಿ ಗುಡ್ಡ ಏರಿ ಕಲ್ಲಾದ್ನ ಅಂತಂದು ಒಂದು ಹಿಂದಿನಿಂದ ಇದೊಂದು ಕತೆ ಐತೆ ನೋಡ್ರಿ, ಪ್ರತೀತಿ ಐತಿ. ಇದನ್ನು ಕಣ್ಣಾರೆ ಕಂಡಂಥ ರೈತರಿಗೆ ಇದು ಸಾಮಾನ್ಯ ಗೂಳಿ ಅಲ್ಲ, ಶಿವನ ಒಂದು ವಾಹನ ನಂದಿ ಅಂತಲೇ ತಿಳಿದು ಅವರು ಕೈಲಾಸದಿಂದನೇ ಇದು ಧರೆಗಿಳಿದು ಬಂದಿರುವಂಥ ನಂದಿ ಅಂತಂದು ನಾವು ತಪ್ಪು ಮಾಡಿದ್ವಿ ಅಂತ ಅಂದ್ಕೊಂಡು ಅವರು ನನ್ನ ಕ್ಷಮಿಸು ಅಂತ ಕೇಳ್ಕೊಂಡ್ರಂಥ ರೈತರು. ಅದರ ಒಂದು ತಪ್ಪೊಪ್ಪಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರಂದ್ರೆ, ಪ್ರತಿ ವರ್ಷ ಈ ಒಂದು ಕಡಲೆಕಾಯಿ ಬೆಳೆ ಬಂದ ತಕ್ಷಣ ಮೊದಲು ಅವ್ರ ಬೆಳೆಯನ್ನು ಈ ಕಲ್ಲಿನ ಬಸವಣ್ಣನಿಗೆ ತಂದು ಒಪ್ಪಿಸಿ ನೈವೇದ್ಯವನ್ನು ಮಾಡಿ ಕ್ಷಮಿಸಂತ ಕೇಳಿ ಮಾರಾಟ ಮಾಡ್ತಾಯಿದ್ರಂತೆ. ಇಂದಿಗೂ ಕೂಡ ಆ ಒಂದು ಪರಂಪರೆ ಏನಪ್ಪ ಅಂತಂದ್ರೆ ನಡ್ಕೊಂಡೇ ಬಂದೈತಿ. ಪ್ರತಿ ವರ್ಷ ಕೂಡ ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಈ ಜಾತ್ರೆ ಕಡಲೆಕಾಯಿ ಪರಿಷೆ ಅಂತಲೇ ಒಂದು ಖ್ಯಾತವಾಗೈತೆ ನೋಡ್ರಿ, ಪ್ರಸಿದ್ಧ ಆಗೈತೆ ಅಂತ ಹೇಳ್ಬೋದು. ಈ ಜಾತ್ರೆಗೆ ಏನಂದ್ರೆ, ಬಸವಣ್ಣನ ಭಕ್ತರು ಬಂದು ಕಡಲೆಕಾಯಿನ ತಿಂದರೆ ನಂದಿ ತೃಪ್ತನಾಗ್ತಾನಂತ. ಹಾಗಾಗಿ ಅದು ಹಿಂದಿಂದ ಬಂದಿರುವಂಥ ಒಂದು ಹಿರಿಯರ ನಂಬಿಕೆ. ಮತ್ತು
ರಾತ್ರಿ ಏನಂತಂದ್ರೆ ಎದ್ದು ಬಸವಣ್ಣ ಈ ಸಿಪ್ಪೆ ಎಲ್ಲ ಹಾಕಿರ್ತಾರೆ ನೋಡಿರಿ, ಆ ಸಿಪ್ಪೆ ಎಲ್ಲ ಬಸವಣ್ಣ ತನ್ನ ನಿಜ ರೂಪ ತಾಳಿ ಆ ಸಿಪ್ಪೆನ ತಿಂತಾನ ಅಂತಂದು ಅಲ್ಲಿ ಒಂದು ಜನರ ನಂಬಿಕೆ ಐತೆ ನೋಡಿರಿ. ಈ ಥರ ಒಂದು ಈ ಬಸವಣ್ಣನ ಒಂದು ಕಡಲೆಕಾಯಿ ಪರಿಷೆಯ ಒಂದು ಮಹತ್ವ. ಈ ಒಂದು ಕಲ್ಲಿನ ಬಸವ ನೋಡಿರಿ 15 ಅಡಿ ಎತ್ತರ ಅದನ್ನು ಮತ್ತು 20 ಅಡಿ ಉದ್ದ ದೊಡ್ಡ ಬಸವಣ್ಣ ಈ ಬಸವಣ್ಣ. ಪ್ರತಿ ವರ್ಷ ಕೊನೆಯ ಕಾರ್ತಿಕ ಸೋಮವಾರ ದಿನ ಇಲ್ಲಿ ಪ್ರಸಿದ್ಧವಾಗಿರುವಂತಹ ಕಡಲೆಕಾಯಿ ಪರಿಷೆ ನಡೀತೈತಿ. ಪ್ರತಿ ವರ್ಷ ಕೂಡ ಇರ್ತೈತೆ ನೋಡಿರಿ. ಈ ಬಸವಣ್ಣ ನೋಡಿರಿ ಸುಮಾರು ಒಂದು 500ರಿಂದ 600 ವರ್ಷ ಹಿಂದನ ಬಂದು ನೆಲೆಸ್ಯಾನ ಅಂತಂದು ಅಲ್ಲಿ ಅರ್ಚಕರೊಬ್ಬರು ಹೇಳಿದರು. ಇದು ಒಂದು ದೊಡ್ಡ ಏಕಶಿಲಾ ಮೂರ್ತಿ ಅಂತಲೇ ಹೇಳ್ಬೋದು. ಅದೇ ಥರ ಒಂದು ದಕ್ಷಿಣ ಭಾರತದೊಳಗೆ 2ನೇ ಒಂದು ಅತಿ ದೊಡ್ಡ ನಂದಿ ವಿಗ್ರಹ ಅಂತಂದು ಹೇಳ್ತಾರೆ ನೋಡಿರಿ ಅಲ್ಲಿ ಇರೋರು. ಇನ್ನೊಂದು ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ, ಮೊದಲು ಇಲ್ಲಿ ಬಸವಣ್ಣನಿಗೆ ಮೊದಲು ಕಡಲೆಕಾಯಿಂದನೇ ಅವರು ಅಭಿಷೇಕವನ್ನು ಮಾಡಿ ಆ ನಂತರ ಪಂಚಾಮೃತ ಮತ್ತು ಮಿಕ್ಕಿರ ಏನು ಇರುತ್ತೆ ನೋಡಿರಿ ಅದೆಲ್ಲ ಮಾಡ್ತಾರಂತ ಅರ್ಚಕರು. ಕಡಲೆಕಾಯ್ದು ಅಷ್ಟೊಂದು ಮಹತ್ವ ಐತೆ ನೋಡಿರಿ ಈ ಒಂದು ಬಸವಣ್ಣನ ಗುಡಿಯಲ್ಲಿ. ಮತ್ತು ಈ ಒಂದು ಫೇಮಸ್ ದೇವಸ್ಥಾನಕ್ಕೆ ನೋಡಿರಿ ಬುಲ್ ಟೆಂಪಲ್, ಬಸವನ ಗುಡಿಯ ಬುಲ್ ಟೆಂಪಲ್ ಅಂತ ಕೂಡ ಕರೀತಾರೆ. ಈ ಒಂದು ಕಡಲೆಕಾಯಿ ಪರಿಷೆ ನಡೆಯುವಂಥದ್ದು ಕಡೆಯ ಕಾರ್ತಿಕ ಸೋಮವಾರ ನೋಡಿರಿ, 25ನೇ ತಾರೀಕು ಸೋಮವಾರ ಈ ದಿನ ನಡಿತೈತಿ. ಲಕ್ಷಾಂತರ ಒಂದು ಭಕ್ತರು ಇಲ್ಲಿ ಸೇರ್ತಾರೆ ಮತ್ತು ಒಂದು ಹಬ್ಬದ ಸಡಗರ ಆಚರಣೆಯನ್ನು ಮಾಡ್ತಾರೆ ನೋಡಿರಿ. ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಬರೀ ಕಡಲೆಕಾಯಿ ಮಾತ್ರ ಸಿಗೋದಿಲ್ಲ, ಮತ್ತು ಜಾತ್ರೆ ಥರ ಎಲ್ಲ ಥರ ಸಾಮಾನುಗಳು ಎಲ್ಲ ಸಿಗ್ತಾವೆ. ಆಟಿಕೆ ಸಾಮಾನಾಗಿರ್ಬೋದು ಎಲ್ಲ ಈ ಜಾತ್ರೆ ಯಾವ ಥರ ಇರ್ತೈತೆ ನೋಡಿರಿ ಆ ಥರ ಎಲ್ಲ ಸಿಗ್ತಾವಂತಂದು ಹೇಳ್ಬೋದು. ಮತ್ತು ಸುತ್ತಮುತ್ತ ಇರುವಂತಹ ಈ ಕೋಲಾರ ಭಾಗ ಮತ್ತು ಮಾಗಡಿ ಇಲ್ಲಿ ಸುತ್ತಮುತ್ತ ಯಾವ ಹಳ್ಳಿ ಜನ ಇರ್ತಾರೆ ನೋಡಿರಿ ಎಲ್ಲರೂ ಬಂದು ಇಲ್ಲಿ ಕಡಲೆಕಾಯನ್ನು ವ್ಯಾಪಾರವನ್ನು ಮಾಡಿಕೊಂಡು ಹೋಗ್ತಾರೆ ಈ ದಿವಸ. ಆಮೇಲೆ ಇಲ್ಲಿ ಬಂದ ಭಕ್ತರಿಗೆ ಸ್ವಲ್ಪ ಕಡಲೆಕಾಯನ್ನು ಪ್ರಸಾದವಾಗಿ ಕೂಡ ವಿತರಣೆಯನ್ನು ಮಾಡ್ತಾರೆ ನೋಡಿರಿ. ಕಡಲೆಕಾಯಿಂದನೇ ನಂದಿಯನ್ನು ಮಾಡಿ ಇಟ್ಟಿರ್ತಾರೆ ನೋಡಿರಿ ಸಾರ್ವಜನಿಕರ ದರ್ಶನಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಫ್ರೆಂಡ್ಸ್, ಬಸವಣ್ಣನ ಒಂದು ಪಾದದಿಂದ ಈ ವೃಷಭಾವತಿ ನದಿಯ ಒಂದು ಉಗಮ ಆಯಿತು ಅಂತ ಹೇಳ್ತಾರೆ. ಅದೇ ಥರ ನೋಡಿರಿ ಇನ್ನೊಂದು ಪ್ರಸಿದ್ಧ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಇದು ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಕಡಲೆಕಾಯಿ ಪರಿಷೆಯ ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಕಾಮೆಂಟ್ ಹಾಕಿರಿ. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.